ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರಿದೆ ದೊಡ್ಡ ಗೌಡರ ಮನೆಯ ನಂದಾದೀಪ. ಹೃದಯಾಘಾತದಿಂದ ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ದೊಡ್ಡ ಗೌಡರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಇನ್ನು ಮುತ್ತೈದೆಯಾಗಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಪತ್ನಿಯ ಹಣೆಗೆ ಸಿಂಧೂರವನ್ನ ಇಟ್ಟು ತಲೆಗೆ ಹೂ ಮುಡಿಸಿದ್ದಾರೆ HD ದೇವೇಗೌಡರು. ಈ ಒಂದು ಗೌಡರ ಮನೆಗೆ ದೊಡ್ಡ ಬೆಂಬಲವಾಗಿದ್ದಂಥ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ನಿನ್ನೆ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿರುವಂಥದ್ದು. 4 ದಿನಗಳ ಹಿಂದಷ್ಟೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಉಸಿರಾಟದ ಸಮಸ್ಯೆ ಎದುರಾಗಿತ್ತು. ಇನ್ನೇನು ಹುಷಾರಾಗ್ತಾರೆ, ವಾಪಸ್ ಹುಷಾರಾಗಿ ಬರ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಎಲ್ಲರೂ ಇದ್ರು. ಆದರೆ ನಿನ್ನೆ ಸಂಜೆ 4:30 ಸುಮಾರಿಗೆ ಹೃದಯಾಘಾತದಿಂದ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ದೊಡ್ಡ ಗೌಡರ ಮನೆಯ ನಂದಾದೀಪವೇ ಆರಿ ಹೋಗಿದೆ. ದೊಡ್ಡ ಗೌಡರ ಕುಟುಂಬದಲ್ಲಿ ಮೌನ ಆವರಿಸಿರುವಂಥದ್ದು. ಮುತ್ತೈದೆಯಾಗಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಇಲ್ಲಿ ಬೆಳಗ್ಗೆಯಿಂದ ಕೆಲವೊಂದಿಷ್ಟು ಪೂಜೆ ವಿಧಿವಿಧಾನಗಳು ನಡೆದಿರುವಂಥದ್ದು. ದೇವೇಗೌಡರ ನಿವಾಸದಲ್ಲಿಯೇ ಚೆನ್ನಮ್ಮ ಅವರ ಕೆಲವೊಂದಿಷ್ಟು ಪೂಜೆ ವಿಧಿವಿಧಾನಗಳು ನೆರವೇರಿರುವಂಥದ್ದು. ಈ ಸಂದರ್ಭದಲ್ಲಿ ಪತ್ನಿಯ ಹಣೆಗೆ ಸಿಂಧೂರವನ್ನ ದೇವೇಗೌಡರು ಇಟ್ಟಿದ್ದಾರೆ, ತಲೆಗೆ ಹೂವನ್ನ ಮೂಡಿಸಿದ್ದಾರೆ. ಮುತ್ತೈದೆಯಾಗಿಯೇ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕೊನೆಯುಸಿರನ್ನ ಎಳೆದಿರುವಂಥದ್ದು. ಇವರು ತುಂಬಾ ಗಟ್ಟಿ, ತುಂಬಾ ಶಕ್ತಿಶಾಲಿ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಸಾವು ಬದುಕಿನ ನಡುವೆ ಹೋರಾಡಿ ಸಾವನ್ನೇ ಗೆದ್ದು ಬಂದಿದ್ರು. 2001ರಲ್ಲಿ ಒಂದು ಭೀಕರ ಘಟನೆ ನಡೆದಿತ್ತು, ಆಸಿಡ್ ಅಟ್ಯಾಕ್ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಎಷ್ಟೋ ದಿನಗಳ ಕಾಲ ಅಸ್ವಸ್ಥರಾಗಿದ್ರು. ಆ ಸಂದರ್ಭದಲ್ಲಿ ಅವರು ವೀಕ್ ಆಗ್ತಾರೆ, ಅವರ ಹೆಲ್ತ್ ಕುಂಠಿತವಾಗತ್ತೆ ಅನ್ನುವಂಥ ಆತಂಕ ಇತ್ತು. ಆದರೆ ಅಂಥ ಸಂದರ್ಭದಲ್ಲೇ ಅವರು ಚೇತರಿಸಿಕೊಂಡು ವಾಪಸ್ ಗಟ್ಟಿ ಶಕ್ತಿಶಾಲಿ ನಾನು ಅಂತ ಹೇಳಿ ವಾಪಸ್ ಬಂದಿದ್ರು. ಆದರೆ ನಿನ್ನೆ ಈ ಒಂದು ನಂಬಿಕೆಯನ್ನು ದೇವೇಗೌಡರು ಕೂಡ ವ್ಯಕ್ತಪಡಿಸಿದ್ರು. ನಾವು ನಂಬಿರುವಂಥ ದೇವರು ನಮ್ಮ ಕೈ ಬಿಡೋದಿಲ್ಲ, ಚೇತರಿಸಿಕೊಂಡು ವಾಪಸ್ ಬರ್ತಾರೆ ಅನ್ನುವಂಥ ನಂಬಿಕೆಯನ್ನು ಒಂದು ಕಡೆ ದೇವೇಗೌಡರು ವ್ಯಕ್ತಪಡಿಸಿದ್ರು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ವ್ಯಕ್ತಪಡಿಸಿದ್ರು. ಆದರೆ ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಅವರು ಕೊನೆಯುಸಿರನ್ನ ಎಳೆದಿರುವಂಥದ್ದು. ಮೊದಲಿನಿಂದಲೂ ಕೂಡ ದೇವೇಗೌಡರಿಗೆ ಒಳ್ಳೆ ಸಾಥನ್ನು ನೀಡಿಕೊಂಡು ಬಂದಿದ್ದಾರೆ. ಸತತವಾಗಿ 7 ದಶಕಗಳಿಗಿಂತ ಹೆಚ್ಚು ಇವರು ದಾಂಪತ್ಯ ಜೀವನವನ್ನು ನಡೆಸಿರುವಂಥದ್ದು. ಇವರ ದಾಂಪತ್ಯ ಜೀವನದ ಬಗ್ಗೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಎಷ್ಟು ಅನ್ಯೋನ್ಯವಾಗಿ ಇಬ್ಬರು ಕೂಡ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ರು ಅಂತ ಹೇಳಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ರಾಜಕೀಯ ವಿಷಯವಾಗಲಿ ಮತ್ತೊಂದಾಗಲಿ ದೇವೇಗೌಡರಿಗೆ ಸದಾ ಇವರು ಬೆಂಬಲವಾಗಿ ನಿಂತಿದ್ರು. ಒಂದು ಕಡೆ ಮನೆಯ ಜವಾಬ್ದಾರಿ, ಒಂದು ಕಡೆ ತವರು ಮನೆ, ಗಂಡನ ಮನೆ, ಎರಡೂ ಕೂಡ ದೊಡ್ಡ ಕುಟುಂಬ, ಎರಡನ್ನೂ ಕೂಡ ನಿಭಾಯಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಂಥ ಮಹಿಳೆ ಇವರು. ಇನ್ನೊಂದು ಕಡೆ ಇಲ್ಲಿ ರಾಜಕೀಯವಾಗಿ ಒಂದು ಕಡೆ ಮಕ್ಕಳು ಕೂಡ ರಾಜಕೀಯದಲ್ಲಿದ್ದಾರೆ, ತಮ್ಮ ಪತಿಯೂ ಕೂಡ ರಾಜಕೀಯದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಬೆಂಬಲವನ್ನು ಸೂಚಿಸಿಕೊಂಡು ಒಂದು ಒಳ್ಳೆ ಗಟ್ಟಿಯ ಒಂದು ನಿಲುವನ್ನು ಹೊಂದಂಥ ಈ ಒಬ್ಬ ಮಹಿಳೆ ಈಗ ಎಲ್ಲರನ್ನ ಅಗಲಿ ಹೋಗಿರುವಂಥ ಕಾರಣ ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಷ್ಟು ವರ್ಷಗಳ ಕಾಲ ತನ್ನ ಪತಿ ಮಾಜಿ ಪ್ರಧಾನಿ ಆದಂಥವರು, ಮಾಜಿ ಮುಖ್ಯಮಂತ್ರಿ ಆದಂಥವರು, ಹಾಗೆ ತಮ್ಮ ಪುತ್ರ ಕೂಡ ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಆದಂಥವರು, ತಮ್ಮ ಮೊಮ್ಮಗ ಕೂಡ ಸಂಸದ, ಇಷ್ಟೆಲ್ಲ ಇದ್ರೂ ಕೂಡ ಎಂದೂ ಕೂಡ ತೋರಿಸಿಲ್ಲ, ಅಹಂಕಾರವನ್ನು ಮಾಡಿಲ್ಲ ಅಂತ ಹೇಳಿ ಅವರ ಆಪ್ತರು ಹೇಳ್ತಾರೆ. ಇಲ್ಲಿ ಮೈದಾನದಲ್ಲಿ ಅಂದರೆ HD ಕುಮಾರಸ್ವಾಮಿ ಅವರ ನಿವಾಸ, HD ದೇವೇಗೌಡರ ನಿವಾಸ ಪದ್ಮನಾಭ ನಗರದಲ್ಲಿ ಇರುವಂಥ ನಿವಾಸದ ಬಳಿ ಇರುವಂಥ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅವರ ಮನೆಯಲ್ಲಿಯೇ ಪದ್ಮನಾಭ ನಗರದಲ್ಲಿ ಇರುವಂಥ HD ದೇವೇಗೌಡರ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಬೆಳಗ್ಗೆ 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಾದ ಬಳಿಕ 11:05ಕ್ಕೆ ಬೆಂಗಳೂರಿನಿಂದ ಅಂತಿಮ ಯಾತ್ರೆ ಹೊರಡಲಿದೆ. ಹಾಗಾಗಿ ಹಾಸನದತ್ತ ಈ ಒಂದು ಅಂತಿಮ ಯಾತ್ರೆ ಹೊರಡುವ ಮುನ್ನ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ದೇವೇಗೌಡರ ಮನೆಯ ಬಳಿ ಮೈದಾನವೊಂದರಲ್ಲಿ ಎಲ್ಲ ತಯಾರಿಗಳು ನಡೆಯುತ್ತಾ ಇತ್ತು. ಆದರೆ ಈಗ ಗಣ್ಯರೆಲ್ಲರೂ ಕೂಡ ಮನೆಗೆ ಬರ್ತಿದ್ದಾರೆ, ಅವರ ಅಂತಿಮ ದರ್ಶನವನ್ನ ಮನೆಯಲ್ಲಿಯೇ ಪಡೆಯುತ್ತಿದ್ದಾರೆ. ಹಾಗಾಗಿ ಮನೆಯಲ್ಲಿಯೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿರುವಂಥದ್ದು. ಇದಾದ ಬಳಿಕ ಅಂತಿಮ ಯಾತ್ರೆ 11:05ಕ್ಕೆ ಹೊರಡುತ್ತೆ. 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಇಲ್ಲಿ ಅಂತಿಮ ದರ್ಶನವಾದ ಬಳಿಕ HD ದೇವೇಗೌಡರ ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ.
ಹಾಗಾಗಿ ಅಂತಿಮ ಯಾತ್ರೆಗೂ ಮುನ್ನ ಈಗ ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಸೇರಿ ಅವರಿಗೆ ಅಂತಿಮ ಪೂಜೆ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಅದಾದ ಬಳಿಕ ಗಣ್ಯರೆಲ್ಲರೂ ಕೂಡ ಮನೆಗೆ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇರುವಂಥದ್ದು. ಅದಾದ ಬಳಿಕ 11 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿ ಅದಾದ ಬಳಿಕ 11:05ಕ್ಕೆ ಬೆಂಗಳೂರಿನಿಂದ ಅಂತಿಮ ಯಾತ್ರೆಯನ್ನ ಹೊರಡಿಸಲಾಗುತ್ತೆ. ಈಗಾಗಲೇ ಇದರ ಬಗ್ಗೆ ಹಲವರು ಕೂಡ ಸಂತಾಪವನ್ನ ಸೂಚಿಸಿರುವಂಥದ್ದು. ಇನ್ನು ಇಂಥದ್ದೊಂದು ಶಕ್ತಿ ದೇವೇಗೌಡರ ದೊಡ್ಡ ಕುಟುಂಬಕ್ಕೆ ಒಂದು ಶಕ್ತಿಯಾಗಿ ನಿಂತಹ ಚೆನ್ನಮ್ಮ ಅವರನ್ನ ಕಳೆದುಕೊಂಡಿರುವಂತಹ ಈ ಒಂದು ಕುಟುಂಬಕ್ಕೆ ಎಲ್ಲರೂ ಕೂಡ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲ ಗಣ್ಯರು ಹಿರಿಯರೆಲ್ಲರೂ ಕೂಡ ಬಂದು ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ದೇವೇಗೌಡರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಕೂಡ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿರುವಂಥದ್ದು. ಇಲ್ಲಿ ಇವರ ಆಪ್ತರು ಹೇಳೋದನ್ನ ಕೇಳಿದ್ರೆ ಚೆನ್ನಮ್ಮ ಅವರ ಬಗ್ಗೆ ಎಷ್ಟು ಹೊಗಳ್ತಾರೆ ಅಂತಂದ್ರೆ ಅಷ್ಟೆಲ್ಲ ಇದ್ರೂ ಕೂಡ ಎಂದಿಗೂ ಕೂಡ ಅಹಂ ತೋರಿಸಿಲ್ಲ. ಬಟ್ಟೆಯ ಬಗ್ಗೆ ಆಗಲಿ ಚಿನ್ನಾಭರಣದ ಮೇಲೆ ಆಗಲಿ ಯಾವುದರ ಬಗ್ಗೆಯೂ ಕೂಡ ಅವರಿಗೆ ಆಸೆ ಇರಲಿಲ್ಲ. ತುಂಬಾ ಸರಳವಾದ ಜೀವನವನ್ನ ನಡೆಸಿಕೊಂಡು ಬಂದಿದ್ದಾರೆ. ಇಂತಹ ದೊಡ್ಡ ಕುಟುಂಬಗಳನ್ನ ನಿಭಾಯಿಸುವಂತಹ ಶಕ್ತಿ ಈ ಒಬ್ಬ ತಾಯಿಗೆ ಇತ್ತು ಅಂತ ಹೇಳಿ ಅವರ ಆಪ್ತವರು ಹಾಗೆ ಕಾರ್ಯಕರ್ತರೆಲ್ಲರೂ ಹೇಳ್ತಾರೆ. ಇವರ ಮನೆಗೆ ಯಾರೇ ಬಂದರೂ ಕೂಡ ತುಂಬಾ ಪ್ರೀತಿಯಿಂದ ವಿನಯದಿಂದ ವರ್ತಿಸ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಎಲ್ಲರಿಗೂ ಸ್ವತಃ ಇವರೇ ಅಡಿಗೆ ಬಡಿಸ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಇವರ ಬಗ್ಗೆ ಹಲವು ಒಳ್ಳೆ ವಿಚಾರಗಳು ಈಗ ಗೊತ್ತಾಗ್ತಾ ಇರುವಂಥದ್ದು. ಮೊದಲಿನಿಂದಲೂ ಕೂಡ ದೇವೇಗೌಡರಿಗೆ ಒಂದು ಸಪೋರ್ಟ್ ಆಗಿದ್ರು. 1954ರಲ್ಲಿ ಮದುವೆಯಾಗಿದೆ. 70 ವರ್ಷಗಳಿಗಿಂತ ಹೆಚ್ಚು ಕಾಲ ಒಟ್ಟಿಗೆ ಅನ್ಯೋನ್ಯವಾಗಿ ಜೀವನವನ್ನ ನಡೆಸಿದ್ದಾರೆ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು. ಈಗ ದಿಢೀರ್ ಅಂತ ಹೇಳಿ ಅರ್ಧಾಂಗಿಯನ್ನ ಕಳೆದುಕೊಂಡಿರುವಂತಹ ದೇವೇಗೌಡರು ಕಂಗಾಲಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಇಟ್ಟಿರುವಂತಹ ಪೆಟ್ಟಿಗೆಯ ಮೇಲೆ ಒರಗಿ ಕಣ್ಣೀರಿಟ್ಟಿದ್ದಾರೆ. ರಾತ್ರಿಯಿಂದ ದೇವೇಗೌಡರು ಬಿಕ್ಕಿ ಬಿಕ್ಕಿ ಅತ್ತಿರುವಂಥದ್ದು. ಮಕ್ಕಳು ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ, ಸಂತೈಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೂ ಕೂಡ ತಮ್ಮ ಅರ್ಧಾಂಗಿಯನ್ನ ಕಳೆದುಕೊಂಡಿರುವಂತಹ ದೇವೇಗೌಡರಿಗೆ ದಿಕ್ಕೇ ತೋಚದಂತೆ ಆಗಿರುವಂಥದ್ದು. ಪದ್ಮನಾಭನಗರದ HD ದೇವೇಗೌಡರ ನಿವಾಸಕ್ಕೆ ಗಣ್ಯರೆಲ್ಲರೂ ಬರ್ತಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ. ಚೆನ್ನಮ್ಮನ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ನಾಯಕರು HD ದೇವೇಗೌಡರ ನಿವಾಸಕ್ಕೆ ಬರ್ತಾ ಇರುವಂಥದ್ದು. ಮಾಜಿ CM ಸದಾನಂದ ಗೌಡರು, KH ಮುನಿಯಪ್ಪ, ಸಂಸದರಾದ K ಸುಧಾಕರ್ ಅವರು, PC ಮೋಹನ್, ನಟ ದೊಡ್ಡಣ್ಣ, ನಟಿ ಪೂಜಾ ಗಾಂಧಿ ಎಲ್ಲರೂ ಬಂದು ನಮನವನ್ನ ಸಲ್ಲಿಸ್ತಾ ಇರುವಂಥದ್ದು. ಹಾಗೆ ಡಾಲಿ ಧನಂಜಯ್, MLC ರವಿಕುಮಾರ್ ಕೂಡ ಆಗಮಿಸಿ ನಮನವನ್ನ ಸಲ್ಲಿಸಿದ್ದಾರೆ. ಹಾಗೆ ಕೇಂದ್ರದ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅಂತಿಮ ದರ್ಶನಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಆಗಮಿಸಿರುವಂಥದ್ದು. ಹಾಗೆ ರಾಜಾಜಿನಗರದ ಶಾಸಕರಾದಂಥ ಸುರೇಶ್ ಅವರು ಕೂಡ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈಗ ಅವರ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಹಾಗಾಗಿ ಎಲ್ಲಾ ಗಣ್ಯರು ಕೂಡ HD ದೇವೇಗೌಡ ಅವರ ನಿವಾಸಕ್ಕೆ ಅಂದ್ರೆ ಪದ್ಮನಾಭ ನಗರದಲ್ಲಿ ಇರುವಂತಹ ನಿವಾಸಕ್ಕೆ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡಿತಾ ಇರುವಂಥದ್ದು. ಈಗಾಗಲೇ ಹಿರಿಯ ನಾಯಕರು ಬಂದು ಹೋಗಿದ್ದಾರೆ. CM DK ಶಿವಕುಮಾರ್ ಅವರು ಬಂದು ಹೋಗಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ ಅವರು ಬಂದು ಹೋಗಿದ್ದಾರೆ. ಜಮೀರ್ ಅಹಮದ್ ಅವರು ಬಂದು ಹೋಗಿದ್ದಾರೆ. ಎಲ್ಲರೂ ಕೂಡ ಬಂದು ದೇವೇಗೌಡರ ಪಕ್ಕ ಕುಳಿತು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ನೋವಿದೆ, ಅದನ್ನೆಲ್ಲವನ್ನೂ ಕೂಡ ಭರಿಸುವಂತಹ ಶಕ್ತಿ ದೇವರು ನಿಮಗೆ ಕೊಡ್ಲಿ ಅಂತ ಹೇಳಿ ಅವರು ಕೂಡ ಹಾರೈಸಿದ್ದಾರೆ. ಟ್ವೀಟ್ಗಳ ಮೂಲಕ ಗಣ್ಯರೆಲ್ಲರೂ ಕೂಡ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಕಡೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಎಲ್ಲರೂ ಇಲ್ಲಿ ಇಷ್ಟೊಂದು ದೊಡ್ಡ ಆಘಾತವನ್ನ ತಡೆದುಕೊಳ್ಳುವಂತಹ ಶಕ್ತಿ, ಇಷ್ಟು ನೋವನ್ನ ತಡೆದುಕೊಳ್ಳುವಂತಹ ಶಕ್ತಿ ದೇವೇಗೌಡರಿಗೆ, ಅವರ ಕುಟುಂಬದವರಿಗೆ ಭಗವಂತ ನೀಡ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇರುವಂಥದ್ದು. ಹಾಗೆ ಪದ್ಮನಾಭ ನಗರದಲ್ಲಿ ಏನೆಲ್ಲ ವ್ಯವಸ್ಥೆ ಆಗಿದೆ ಈಗ ಅಂತಿಮ ದರ್ಶನಕ್ಕೆ ಅಂತೇಳಿ ಇಲ್ಲಿಗೆ ಎಲ್ಲ ಗಣ್ಯರು ಬರ್ತಾ ಇರುವಂಥದ್ದು. ಇಲ್ಲಿ ಮಾಜಿ CM ಸದಾನಂದ ಗೌಡರು ಬಂದಿರುವಂಥದ್ದು. KH ಮುನಿಯಪ್ಪ ಅವರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಸಂಸದರಾದಂಥ K ಸುಧಾಕರ್ ಅವರು, PC ಮೋಹನ್ ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಸ್ಯಾಂಡಲ್ವುಡ್ ನಿಂದ ನಟ ದೊಡ್ಡಣ್ಣ, ನಟಿ ಪೂಜಾ ಗಾಂಧಿ ಕೂಡ ಬಂದಿದ್ದಾರೆ. ನಟ ಡಾಲಿ ಧನಂಜಯ್ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿರುವಂಥದ್ದು. ಹಾಗೆ MLC ರವಿಕುಮಾರ್ ಅವರು ನಮನ ಸಲ್ಲಿಸಿದ್ದಾರೆ. ಆದರೆ ಕೇಂದ್ರದ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇಲ್ಲಿ
ಪದ್ಮನಾಭನಗರದಲ್ಲಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದ ಬಳಿಕ ಗಣ್ಯರು ಕೆಲವೊಂದಿಷ್ಟು ಮಾತುಗಳನ್ನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬಣ್ಣ ಬನ್ನಿ. ಅವರ ಆತ್ಮಕ್ಕೆ ಆ ದೇವರು ಚಿರ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ತಾಯಿ ಚಾಮುಂಡೇಶ್ವರಿ ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮರಿಂದ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿಯಲ್ಲಿ ಪ್ರಾಯಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಒಬ್ಬ ನೀರಾವರಿ ತಜ್ಞನಾಗಿ ಅವರು ಕೊಟ್ಟಂಥ ಕೊಡುಗೆ ಅಪಾರ. ರಾಜ್ಯದ ಹಿತಾಸಕ್ತಿಯನ್ನು ಕಾಯುವಂಥ ಆ ಯಾವುದೇ ಪ್ರಶ್ನೆಗಳು ಬರಲಿ, ಅದು ಪ್ರಧಾನಮಂತ್ರಿ ಆಗಿರುವಾಗಿರ್ಬೋದು, ಮುಖ್ಯಮಂತ್ರಿ ಆಗಿರುವಾಗಿರ್ಬೋದು, ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಿದ್ದಾಗಿರ್ಬೋದು, ಈ ಪ್ರಾಯದಲ್ಲಿ ಕೂಡ ಅತ್ಯಂತ ಕಠೋರವಾಗಿ ಗಂಭೀರವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದರಲ್ಲಿ ಮುಂಚೂಣಿಯ ನಾಯಕರು ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂಥ ದೇವೇಗೌಡ. ಪ್ರಾಯಶಃ ಗಂಡ ಹೆಂಡತಿ ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ತಾಯಿ ಚೆನ್ನಮ್ಮನವರು ಪ್ರಾಯಶಃ ತಮ್ಮ ಸರ್ವಸ್ವವನ್ನು ಕೂಡ ರಾಜ್ಯದ ಹಿತಾಸಕ್ತಿಗೆ, ಸಮಾಜದ ಹಿತಾಸಕ್ತಿಗಾಗಿ ಅವರು ಕೊಟ್ಟದ್ದನ್ನು ನಾವೆಲ್ಲ ಕಂಡಿದ್ದೇವೆ. ವಿಚಾರಗಳು ಬಂದಾಗ ಅದರ ಜೊತೆ ಯಾವತ್ತೂ ರಾಜಿ ಮಾಡಿಕೊಂಡದ್ದಿಲ್ಲ. ಅಧಿಕಾರ ಇಲ್ಲದಾಗ ಕೂಡ ಫೀನಿಕ್ಸ್ ಹಕ್ಕಿಯಾಗಿ ಮತ್ತೆ ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಟದಿನಿಂತು ಮಾಡಿದವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು. ಅವರಿಗೆ ಪೂರ್ತಿ ಸಹಕಾರಗಳನ್ನು ಕೊಟ್ಟವರು ತಾಯಿ ಚೆನ್ನಮ್ಮನವರು. ದೇವೇಗೌಡರ ಮಾತಲ್ಲೇ ಹೇಳುವುದನ್ನು ನಾವೆಲ್ಲ ಕೇಳಿದ್ದೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ತನ್ನ ದುಡಿಮೆ ಮಾಡುವಂಥ ಸಂದರ್ಭಗಳಲ್ಲಿ, ಆರ್ಥಿಕವಾಗಿ ಸಬಲರಲ್ಲದಂಥ ದಿನಗಳಲ್ಲಿ ತಾಯಿ ತನ್ನ ಎಲ್ಲವನ್ನು ತನ್ನ ಆ ಪತಿಯವರಿಗೆ ಬೇಕಾಗಿ ಎಲ್ಲವೂ ಗಾಡಿ ಇಲ್ಲೇ ಮನೆ ಹತ್ರನೇ ಹಾಕಿದ್ದೀವಿ. ಮನೆ ಹತ್ರ ಎಸ್ಕರ್ಟ್ ಹಾಂ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾದಿ ಅಂತ ಹೇಳಿದ್ದಾರೆ. ಮುಖ್ಯವಾದ ವಿಷಯ ಹೇಳೋದಕ್ಕಿಂತ ಮುತ್ತೈದೆ ಎಷ್ಟು ತಾಯಿ ಸಾಧ್ಯ. ಇನ್ನೂ ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಶಾಂತಿ ಸಿಗಲಿಲ್ಲದೆ ಸ್ವಲ್ಪ ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಅವರು ನನಗೆ ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರದ್ದು ಆತ್ಮಭಾವ ಏನಿದೆ, ತಾಯಿ ಭಾವ ಏನಿದೆ